ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ನಾವು ಕರ್ನಾಟಕ ಸ್ಟೇಟ್ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ ಕರ್ಕೊಂಡ್ಬಂದಿದ್ದೀವಿ. ನಮಗೆ ತುಂಬಾ ವಿಷಯಗಳು ಈ ಸಂಸ್ಥೆ ಬಗ್ಗೆ, ಇವ್ರು ಮಾಡುವಂಥ ಕೆಲಸದ ಬಗ್ಗೆ ನಮಗೆ ತುಂಬಾ ವಿಷಯ ಗೊತ್ತಾಯಿತು. ನಾವು ತುಂಬ ಆಭಾರಿಗಳಾಗಿದ್ದೇವೆ. ಈ ಸಂಸ್ಥೆಗೆ ಬಂದಿದ್ದು ಎಷ್ಟೊಂದು ಪ್ರಯೋಜನ ಆಯಿತು ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಏನು, ಅವ್ರ ಜೀವನ ಶೈಲಿ ಏನು, ಏನೆಲ್ಲ ವಸ್ತುಗಳನ್ನು ಉಪಯೋಗಿಸ್ತಿದ್ರು, ಈಗ ಆಸ್ಪತ್ರೆನೇ ಇಲ್ಲದ ಸಂದರ್ಭದಲ್ಲಿ ಅವ್ರು ಹೇಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ರು ಅನ್ನೋ ಬಗ್ಗೆ ಅದ್ಭುತವಾದ ಇನ್ಫಾರ್ಮೇಷನ್ ಇದೆ. ಅದೆಲ್ಲದಕ್ಕಿಂತ ಇಲ್ಲಿರುವಂಥ ರಿಸರ್ಚ್ ಫ್ಯಾಕಲ್ಟಿ ಅಥವಾ ಎಜುಕೇಟೆಡ್ ಟೀಮ್ ಏನಿದೆಯೋ ಅವ್ರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಕ್ಕಳಿಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ವಿಡಿಯೋಗಳನ್ನು ತೋರಿಸಿದ್ರು. ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಆ ವಿಡಿಯೋ ನೋಡಿದಾಗ, ಆ ವಿಡಿಯೋದ ಜೊತೆಗೆ ಇವ್ರು ಎಕ್ಸ್ಪ್ಲನೇಷನ್ ಕೊಟ್ಟಾಗ ಒಂದಷ್ಟು ನಾಲೆಜ್ ಬರುತ್ತೆ. ನಮ್ಮ ಮೇಯ್ನ್ ಉದ್ದೇಶ ಏನು ಅಂತಂದರೆ, ಈ ಮಕ್ಕಳಿಗೆ ಆದಿವಾಸಿಗಳ ಬಗ್ಗೆ, ಅವ್ರ ಜೀವನ ಶೈಲಿ ಬಗ್ಗೆ, ಮತ್ತು ಅವ್ರನ್ನ ಹೇಗೆ ಮೇನ್ ಸ್ಟ್ರೀಮಿಗೆ ಬಂದಾಗ ಅವ್ರನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ಎಂಪತಿ ಡೆವಲಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ಹಾಕ್ತಾ ಇರುವಂಥ ಎಲ್ಲ ಪ್ರಯತ್ನಗಳು ತುಂಬ ಶ್ಲಾಘನೀಯ. ಇಲ್ಲಿರುವ ಎಲ್ಲ ಸ್ಟಾಫ್ಗಳು ಕೂಡ ಮನ್ಸು ಬಿಚ್ಚಿ ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಆಮ್ ರಿಯಲಿ ಹ್ಯಾಪಿ ವಿಸಿಟಿಂಗ್ ದಿಸ್ ಪ್ಲೇಸ್. ನಾವು ಭವಿಷ್ಯದಲ್ಲೂ ಕೂಡ ಒಂದು ಲರ್ನಿಂಗ್ ಸೆಂಟ್ರಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಕರ್ಕೊಂಬರ್ತೀವಿ. ಆ ಎಂಪತಿ ಡೆವಲಪ್ ಆಗಲಿ, ಆ ನಾಲೆಜ್ ಬರಲಿ, ಆ ಕನ್ಸಿಡರೇಷನ್ ಬರಲಿ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು.